ಇವತ್ತಿನ ಲಂಚ್ ಬಾಕ್ಸ್ ಸೀರೀಸಲ್ಲಿ ನಾನು ವೈಟ್ ಸಾಸ್ ಪಾಸ್ತಾನ ಮಾಡ್ತಾ ಇದ್ದೀನಿ. ಭಾಳ ಇಷ್ಟ ಮಕ್ಕಳಿಗೆಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ. ಒಳ್ಳೆ ಕ್ರೀಮಿಯಾದಂಥ ವೈಟ್ ಸಾಸ್ ಪಾಸ್ತಾ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ ಪಾಸ್ತಾನ ಬಾಯ್ಲ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನೀರು ಇಟ್ಕೊತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿಬೇಕು. ನೀರು ಕುದಿಯೋದಕ್ಕಿಂತ ಮುಂಚೆ ಪಾಸ್ತಾನ ಹಾಕಬೇಡಿ. ನೀರು ಚೆನ್ನಾಗಿ ಕುದ್ದ ಮೇಲೆ ಸ್ವಲ್ಪ ಉಪ್ಪು, ಅದಾದಮೇಲೆ ಪಾಸ್ತಾನ ಹಾಕ್ಕೊಂಡು ನಾನು ಒಂದು 2 ಡ್ರಾಪ್ ಎಣ್ಣೆನ ಕೂಡ ಹಾಕ್ಕೊತಾ ಇದ್ದೀನಿ, ಪಾಸ್ತಾ ಸ್ಟಿಕ್ಕಿ ಆಗಲ್ಲ ಅಂತ. ಪಾಸ್ತಾನ ಶೋಧಿಸ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಬೆಣ್ಣೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಪೂರ್ತಿ ಸಿಹಿಯುತ್ತೆ ಅಂಥೇಳಿ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಕಟ್ ಮಾಡಿಟ್ಕೊಂಡಿರೋವಂಥ ಬೆಳ್ಳುಳ್ಳಿ, ಅದಾದಮೇಲೆ ಒಂದು ಅರ್ಧ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ನಾನು 1 ಕ್ಯಾರೆಟ್ನ ಬೆಳೆಸ್ತಾ ಇದ್ದೀನಿ, ಈ ರೀತಿ ಕಟ್ ಮಾಡಿಕೊಂಡು. ಈರುಳ್ಳಿ ಜೊತೆ ಸ್ವಲ್ಪ ಫ್ರೈ ಆಗಲಿ. ಅದಾದಮೇಲೆ ಹಸಿಮೆಣಸಿನ್ಕಾಯಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇಲ್ಲಿ 3 ಕಲರ್ ನಾನು ಕ್ಯಾಪ್ಸಿಕಮ್ನ ಬಳಸಿದ್ದೀನಿ, ರೆಡ್ಡು, ಯೆಲ್ಲೋ ಮತ್ತು ಗ್ರೀನು. ಅದಾದಮೇಲೆ ಸ್ವೀಟ್ ಕಾರ್ನ್ನ ನಾನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನಾನು ಈ ಪಾಸ್ತಾ ಮಾಡಲಿಕ್ಕೆ ಸ್ವಲ್ಪ ಹೆಚ್ಚಾಗಿ ತರಕಾರಿನ ಬಳಸ್ಕೊಂಡಿದ್ದೀನಿ. ಪಾಸ್ತಾ ಕ್ವಾಂಟಿಟಿ ಮಾತ್ರ ಭಾಳ ಕಡಿಮೆ ಬಳಸ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸ್ವಲ್ಪ ಅರಿಗೆನು ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ. ಒಂದು ಅರ್ಧ ಚಮಚ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಫಸ್ಟು ನಾನು ಬಾಯ್ಲ್ ಮಾಡಿ ಇಟ್ಕೊಂಡಂಥ ಪಾಸ್ತಾನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು ಈಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊತೀನಿ. ಇಲ್ಲಿ ನಾನು ವೈಟ್ ಸಾಸ್ನು ಕೂಡ ಮಾಡ್ಕೋಬೇಕು. ಸಾಸ್ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಬೇರೆ ಒಂದು ಕಡಾಯಿನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2 ಚಮಚ ಆಗೋಷ್ಟು ಬೆಣ್ಣೆನ ತೊಗೊಂಡಿದ್ದೀನಿ. ಬೆಣ್ಣೆ ಜೊತೆ ನಾನಿಲ್ಲಿ 2 ಚಮಚ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕಿದ್ದೀನಿ. ಮೈದಾ ಹಿಟ್ಟು ಹಾಕಿದ್ಮೇಲೆ ಚೆನ್ನಾಗಿ ಇದರಲ್ಲಿ ಫ್ರೈ ಮಾಡ್ಕೋಬೇಕು. ಉರಿ ತುಂಬ ಕಡಿಮೆ ಇಟ್ಕೋಬೇಕು. ನಾವು ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ಳುವಾಗ ನಾನು ಸ್ಟವ್ನ ಆಫ್ ಮಾಡ್ಕೊತೀನಿ. ಆವಾಗ ನಮಗೆ ಒಂದು ಕೂಡ ಗಂಟಾಗಲ್ಲ. ನೋಡಿ, ಇವಾಗ ನಿಮ್ಗೆ ಈ ಥರ ಕಾಣಿಸ್ತಿದೆಯಲ್ವ, ಒಂಚೂರು ಕೂಡ ಗಂಟಾಗಲ್ಲ. ಅಷ್ಟು ಚೆನ್ನಾಗಿ ಕ್ರೀಮಿಯಾದಂಥ ಈ ವೈಟ್ ಸಾಸ್ ರೆಡಿ ಆಗುತ್ತೆ. ನಾನು ಸ್ಟವ್ನ ಆಫ್ ಮಾಡಿಕೊಂಡು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಸುಮಾರು 1.5 ಕಪ್ ಆಗುವಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಅರ್ಧ ಲೀಟ್ರಲ್ಲಿ ನಂಗೆ ಸ್ವಲ್ಪ ಹಾಲು ಉಳ್ಕೊಂಡು ಅಷ್ಟೇ. ನೋಡಿ, ಈ ಥರ ಫಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಕೂಡ ಗಂಟಾಗಲ್ಲ, ಅಷ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನೋಡಿ, ಕೈ ಬಿಡ್ದಂಗೆ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ಟವ್ ಹಚ್ಚಿ ನಾನು ಎತ್ತಿಟ್ಕೊಂಡಿದ್ದಂಥ ಹಾಲೇನಿತ್ತು ಅದನ್ನು ಸೇರಿಸ್ಕೊಂಡು ಸ್ಟವ್ನ ಆನ್ ಮಾಡಿಕೊಂಡು ಇದನ್ನು ಕುದಿಸ್ಕೊತೀನಿ. ನೋಡಿ, ಈ ರೀತಿಯಾದಂಥ ವೈಟ್ ಸಾಸ್ ರೆಡಿ ಆಗುತ್ತೆ. ಇದಕ್ಕೆ ನಾನು ಒಂದು ಚಮಚ ಆಗೋಷ್ಟು ಅರಿಗೆನು, ಅರ್ಧ ಚಮಚ ಆಗುವಷ್ಟು ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಪೆಪ್ಪರ್ ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾನು 2 3 ಕ್ಯೂಬ್ಸ್ ಆಗುವಷ್ಟು ಚೀಸ್ನ ಹಾಕಿದ್ದೀನಿ. ನೀವು ಸ್ಲೈಸ್ ಆದರೂ ಬಳಸ್ಕೋಬೋದು, ಇಲ್ಲಾಂದರೆ ಚೀಸ್ ಕ್ಯೂಬ್ಸ್ ಆದರೂ ಬಳಸ್ಕೋಬೋದು. ನೋಡಿ, ಈ ಥರ ಆದಂಥ ಒಂದು ವೈಟ್ ಸಾಸ್ ರೆಡಿ ಆಗುತ್ತೆ. ಇದನ್ನು ಇವಾಗ ನಾನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ನಲ್ವ ಪಾಸ್ತಾ ಎಲ್ಲ, ಇದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ. ಫಸ್ಟು ಯಾವುದೇ ಕಾರಣಕ್ಕೂ ನೀವು ವೈಟ್ ಸಾಸ್ ತಯಾರು ಮಾಡೋದಕ್ಕೆ ಹೋಗಬೇಡಿ. ಫಸ್ಟು ನೀವು ಇದನ್ನೆಲ್ಲ ಈ ರೀತಿ ತರಕಾರಿ ಮತ್ತು ಪಾಸ್ತಾ ಎಲ್ಲ ಫ್ರೈ ಮಾಡಿ ರೆಡಿ ಮಾಡಿ ಇಟ್ಕೊಂಡು ನೀವು ಲಾಸ್ಟಲ್ಲಿ ಸಾಸ್ನ ರೆಡಿ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ನೀವು ಬ್ರಾಕೊಲಿ ಆಗಿರ್ಬೋದು ಮತ್ತು ಮಶ್ರೂಮ್ ಆಗಿರ್ಬೋದು ಆ್ಯಡ್ ಮಾಡ್ಕೋಬೋದು. ನಿಮ್ಮ ಇಷ್ಟ. ನೀವು ಇದಕ್ಕಿಂತ ಕಡಿಮೆ ವೆಜಿಟೇಬಲ್ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಸ್ವಲ್ಪ ವೆಜಿಟೇಬಲ್ ಜಾಸ್ತಿ ಆ್ಯಡ್ ಮಾಡ್ಕೊತೀನಿ ಅಷ್ಟೇ. ಇವತ್ತಿನ ಲಂಚ್ ಬಾಕ್ಸಲ್ಲಿ ನಾನು ವೈಟ್ ಸಾಸ್ ಪಾಸ್ತಾನ ಹಾಕ್ತಾಯಿದ್ದೀನಿ. ಅದಾದಮೇಲೆ ಚಾಕ್ಲೇಟ್ ಬರ್ಫಿನ ಹಾಕ್ತಾಯಿದ್ದೀನಿ. ಗೆಸ್ಟ್ ಬಂದಿದ್ದರು, ಹಂಗಾಗಿ ಚಾಕ್ಲೇಟ್ ಬರ್ಫಿ 1 ಹಾಕಿದ್ರೆ ಸಾಲಲ್ಲ, ಬೆಸ್ಟ್ ಫ್ರೆಂಡ್ಗೂ ಬೇಕು ಅಂಥೇಳಿ 2 ಬರ್ಫಿ ಆಯಿತು. ಅದಾದಮೇಲೆ ಸ್ವಲ್ಪ ಪಪ್ಪಾಯ. ಇವತ್ತಿನ ಲಂಚ್ ಬಾಕ್ಸ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಎಲ್ರಿಗೂ ನಮಸ್ಕಾರ.